ಕರ್ನಾಟಕ ರಾಜಕೀಯದಲ್ಲಿ ಕಳೆದ ಕೆಲವು ದಿನಗಳಿಂದ ಸಖತ್ ಸದ್ದು ಮಾಡ್ತಿರೋ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಹೌದು, ನಾನಾ ಕಾರಣಗಳಿಂದ ಮುಂದೂಡಿಕೆ ಆಗ್ತಾನೆ ಬಂದಿದ್ದ ಸಂಪುಟ ವಿಸ್ತರಣೆಗೆ ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಂದು ಹಾಗೂ ನಾಳೆ ದೆಹಲಿಯಲ್ಲಿ ಮಹತ್ವದ ಸಭೆಗಳು ನಡೆದಿರೋದ್ರಿಂದ ಯಾರಿಗೆಲ್ಲ ಮಂತ್ರಿಗಿರಿ ಸಿಗಲಿದೆ, ಆ ಸಂಭಾವ್ಯರ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ, ಅದರ ಕಂಪ್ಲೀಟ್ ಪಿಕ್ಚರ್ ಏನು, ಈ ಪಾಲಿಟಿಕ್ಸ್ ಕಥೆಯ ಇಂಚಿಂಚು ಮಾಹಿತಿ ಏನೆಲ್ಲ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಹೌದು, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಬಹುನಿರೀಕ್ಷಿತ ಈ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪ್ರಮುಖ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಪ್ರಮುಖ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಅವರ ಜೊತೆ ರಾಜ್ಯದ ದಿಗ್ಗಜರು ಮಹತ್ವದ ಸಮಾಲೋಚನೆ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ದೆಹಲಿ ಪ್ರವಾಸದ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯ ಕರ್ನಾಟಕ ಭವನದಲ್ಲಿ ಸಂಸತ್ತಿನ ಲೋಕಸಭೆ ಹಾಗೂ ರಾಜ್ಯಸಭೆ ಸದಸ್ಯರೊಂದಿಗೆ ಸಂಜೆ ವಿಶೇಷ ಸಭೆಯನ್ನ ಕೂಡ ಸಹ ನಡೆಸಲಿದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ಬಾಕಿ ಅನುದಾನಗಳು, ಮಹತ್ವದ ಯೋಜನೆಗಳು ಹಾಗೂ ಪ್ರಧಾನಮಂತ್ರಿಯವರ ಭೇಟಿಯ ಸರ್ವಪಕ್ಷ ನಿಯೋಗದ ಬಗ್ಗೆಯೂ ಈ ವೇಳೆ ಚರ್ಚೆ ನಡೆಯಲಿದೆ ಅಂತ ಕೇಳಿಬಂದಿದೆ. ಇನ್ನು ಇದರ ಜೊತೆಗೆ ಎಲ್ಲರ ಕಣ್ಣು ಜುಲೈ 29ರ ಮೇಲಿದೆ ನೋಡಿ. ಹೌದು, ಪಕ್ಷದ ನಲುವಿನ ಮೂಲಗಳ ಪ್ರಕಾರ ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಬರುವ ಜುಲೈ 29ರಂದೇ ರಾಜಭವನದಲ್ಲಿ ಹೊಸ ಸಚಿವರು ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನಡೆದಿರುವ ಇಂದಿನ ಸಭೆಯಲ್ಲೇ ಈ ದಿನಾಂಕಕ್ಕೆ ಅಧಿಕೃತ ಅನುಮೋದನೆ ಸಿಗಲಿದೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಅವರು ಅಂತಿಮಗೊಂಡ ಹೊಸ ಸಚಿವರ ಪಟ್ಟಿಯೊಂದಿಗೆ ವಾಪಸ್ ಬೆಂಗಳೂರಿಗೆ ಆಗಮಿಸಲಿದ್ದು ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸದ್ಯ ಯಾರಿಗೆ ಮಂತ್ರಿ ಭಾಗ್ಯ ಸಿಗಲಿದೆ ಅನ್ನೋದರ ಬಗ್ಗೆ ಭಾರಿ ಚರ್ಚೆ ನಡೀತಿದೆ ಅಂತ ಹೇಳ್ಬಹುದು. ಅಸಲಿಗೆ ಸಂಭಾವ್ಯರ ರೇಸ್ನಲ್ಲಿರುವ ಆ ಪ್ರಮುಖ 18 ಜನರ ಲಿಸ್ಟ್ ಹೊರಗೆ ಬಂದಿದ್ದು ಅವರು ಯಾರ್ಯಾರು ಅಂತ ಈಗ ನೋಡೋಣ. ಎಸ್, ಲಕ್ಷ್ಮಣ್ ಸವದಿ, ಪುಟ್ಟರಂಗ ಶೆಟ್ಟಿ, ಸಲೀಂ ಅಹಮದ್, ಎಂ ಕೃಷ್ಣಪ್ಪ, ಚಲುವರಾಯಸ್ವಾಮಿ, ಎಸ್ ಮಲ್ಲಿಕಾರ್ಜುನ್, ರಘುಮೂರ್ತಿ, ರುದ್ರಪ್ಪ ಲಮಾಣಿ, ಮಧು ಬಂಗಾರಪ್ಪ, ಅಜಯ್ ಸಿಂಗ್, ಅಪ್ಪಾಜಿ ನಾಡಗೌಡ ಅಥವಾ ಯಶವಂತ ರಾಯಗೌಡ ಪಾಟೀಲ್ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಬಸವರಾಜ ರಾಯರೆಡ್ಡಿ ಅಥವಾ ಶಿವರಾಜ ತಂಗಡಗಿ ಅಂತ ಕೇಳಿಬಂದಿದೆ. ಹಾಗೇನೆ ಶ್ರೀನಿವಾಸ ಮಾನೆ ಅಥವಾ ಸಂತೋಷ್ ಲಾಡ್, ಜಮೀರ್ ಅಹಮದ್, ತನ್ವೀರ್ ಸೇಠ್ ಅಥವಾ ರಿಜ್ವಾನ್ ಅರ್ಷದ್, ತರೀಕೆರೆ ಶ್ರೀನಿವಾಸ್ ಅಥವಾ ಆರತಿ ಕೃಷ್ಣ, ಆನೇಕಲ್ ಶಿವಣ್ಣ, ನರೇಂದ್ರ ಸ್ವಾಮಿ ಅಥವಾ ಎಚ್.ಸಿ. ಮಹದೇವಪ್ಪ, ಅನ್ನಪೂರ್ಣ ತುಕಾರಾಂ ಅಥವಾ ಬಿ ನಾಗೇಂದ್ರ, ಗುಬ್ಬಿ ವಾಸು, ಶಿವಲಿಂಗೇಗೌಡ ಅಥವಾ ಶರತ್ ಬಚ್ಚೇಗೌಡ ಹೆಸರುಗಳು ಸಹ ಮುಂಚೂಣಿಯಲ್ಲಿವೆ. ಹೌದು, ಈ ದೈತ್ಯ ಪಟ್ಟಿಯಲ್ಲಿ ಯಾರೆಲ್ಲ ಸ್ಥಾನ ಗಿಟ್ಟಿಸಿಕೊಳ್ಳಲಿದ್ದಾರೆ ಅನ್ನೋದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಮೊದಲ ಹಂತದ ಸಂಪುಟ ರಚನೆಯಲ್ಲಿ 13 ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಈಗ ಬಾಕಿ ಉಳಿದಿರುವ ಪ್ರಮುಖ ಜಿಲ್ಲೆಗಳು ಮತ್ತು ಸಮುದಾಯಗಳಿಗೆ ಈ ಬಾರಿ ಗರಿಷ್ಠ ಆದ್ಯತೆ ನೀಡಲು ಹೈಕಮಾಂಡ್ ನಿರ್ಧರಿಸಿದೆ. ಪ್ರಾದೇಶಿಕ ಹಾಗೂ ಸಾಮಾಜಿಕ ಸಮತೋಲನವನ್ನ ಕಾಯ್ದುಕೊಳ್ಳುವುದೇ ಈ ವಿಸ್ತರಣೆಯ ಮೇನ್ ಟಾರ್ಗೆಟ್. ಒಟ್ಟಿನಲ್ಲಿ ಹೇಳೋದಾದ್ರೆ, ದೆಹಲಿ ದರ್ಬಾರ್ ಮುಗಿದ ಬಳಿಕ ಕರ್ನಾಟಕ ರಾಜಕೀಯದಲ್ಲಿ ಯಾರ ಅದೃಷ್ಟ ಬೆಳಗಲಿದೆ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಈ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾರು ಈ ಪಟ್ಟಿಯಲ್ಲಿ ಸಚಿವ ಸ್ಥಾನ ಪಡೆದುಕೊಂಡ್ರೆ ಚೆನ್ನಾಗಿ ಅಧಿಕಾರ ನಿಭಾಯಿಸ್ತಾರೆ ಅಂತ ಅನ್ಸುತ್ತೆ? ಕಮೆಂಟ್ ಮಾಡಿ.